ಗಜಮುಖದವಗೆ ಗಣಪಗೆ ಚಲ್ವ ತ್ರಿಜಗ ಬಂದಿತಗೆ ಆರತಿ ಎತ್ತೀರೆ ಆರತಿ ಎತ್ತೀರೆ ಗಜಮುಖದವಗೆ ಗಣಪಗೆ सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके गौरी नारायणी नमोऽस्तुते। सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके गौरी नारायणी नमोऽस्तुते। सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके गौरी नारायणी नमोऽस्तुते। सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके गौरी नारायणी नमोऽस्तुते।
ಪಾಲಿಸುವಳು ಜನನಿ ಭ್ರಮರಾಂಬಿಕೆ, ಪಾಲೆಂದು ಪಾಲೇ ಭವಾನಿ ಭ್ರಮರಾಂಬಿಕೆ, ಪಾಲಿಸುವಳು ಜನನಿ ಭ್ರಮರಾಂಬಿಕೆ, ಪಾಲೆಂದು ಪಾಲೇ ಭವಾನಿ ಭ್ರಮರಾಂಬಿಕೆ, ಪಾಲಿಸುವಳು ಜನನಿ. ಭ್ರಮರಾಂಬೆ ದೇವಿ ದುರ್ಗಾಂಬೆ, ನಮ್ಮ ಕಟಿಲಾಂಬೆ ನೀ ದಯದೋರಮ್ಮ, ಬಾರಮ್ಮ ದಯದೋರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಗೌರಿ ಭಾಗ್ಯದ ದೇವಿ ಕಟಿಲಾಂಬೆ ನೀ ದಯದೋರಮ್ಮ, ಬಾರಮ್ಮ ದಯದೋರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಗೌರಿ ಭಾಗ್ಯದ ದೇವಿ ಕಟಿಲಾಂಬೆ ನೀ ದಯದೋರಮ್ಮ. ವರದಾಂಬಿಕೆ ಶಂಕರಿ ಗಿರಿಜಾತೆಯೇ ಮೊರೆ ಹೊಕ್ಕೆನು ಶ್ರೀಕರಿ ದಯ ಪಾಲಿಸು, ಸರ್ವ ದುರಿತ ಭಯಹಾರಿಣಿ ಈಶ್ವರಿ ಪರಿ ಪರಿ ಪೊಗಳುವೆ ಬಾಗರೆಗಿಳಿದು. ಭಾಗ್ಯದ ಗೌರಿ ಭಾಗ್ಯದ ದೇವಿ ಕಟಿಲಾಂಬೆ ನೀ ದಯದೋರಮ್ಮ, ಲೋಕನಾಯಕಿಯ ನಂಬಿದೆ ನಿನ್ನನು ಏಕೋ ಭಾವದಿ ಸುತಿಸಿದೆ ನಮ್ಮ, ಶೋಕ ವಿನಾಶಕಿ ನೀರಜಮುಖಿಯೇ ಲೋಕವ ಪೊರೆಯಲು ಬಾದರೆಗಿಳಿದು. ಭಾಗ್ಯದ ಗೌರಿ ಭಾಗ್ಯದ ದೇವಿ ಕಟಿಲಾಂಬೆ ನೀ ದಯದೋರಮ್ಮ, ಶಂಕರನ ರಸಿಯೆ ಕಾಯೋ ನಿರತನಿ ಪಂಕಜಲೋಚನೆ ಚರಣಕ್ಕೆ ಎರಗಿದೆ, ಕಿಂಕರ ಭಾವದಿ ಕಟಿಲೇಶ್ವರಿನಿ ಸಂಕಟ ಕಳೆಯಲು ಬಾದರೆಗಿಳಿದು. ಭ್ರಮರಾಂಬೆ ದೇವಿ ದುರ್ಗಾಂಬೆ ನಮ್ಮ ಕಟಿಲಾಂಬೆ ನೀ ದಯದೋರಮ್ಮ, ಬಾರಮ್ಮ ದಯದೋರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಗೌರಿ ಭಾಗ್ಯ.
कन्याकुमारी धीमहि तन्नो दुर्गी प्रचोदयात्। मल्ल महिमेड मेरे पिन कटिलेश्वरी ब्राह्मरी मल्ल महिमेड मेरे पिन कटिलेश्वरी अम्म अन्नपूर्णेश्वरी ब्राह्मरी मल्ल महिमेड मेरे पिन कटिलेश्वरी। पूजेरेगम्म कुंकुमार्चनेरेगम्म एन्नि कार्यनु सिद्धि सावुना मल्लकानिक ईरम्म यक्षगान प्रिये अलंकार प्रिये मल्लिगे पू सिंगारडि भक्तिड सुगिपुवे कापूलेम्म ब्राह्मरी मल्ल महिमेड मेरे पिन कटिलेश्वरी ब्राह्मरी मल्ल महिमेड मेरे पिन कटिलेश्वरी अम्म अन्नपूर्णेश्वरी। ದೇವ ಜಗದೀಶ ಮುದದಿಂಧನಿಂದ ಹೇ ಸಿಂಧು ಕನ್ಯಾಪತೆ ಹೇ ಕಂಸಾಂತಕ हे गजेन्द्र करुणा पारे विघ्नव्याल गुलाभिमान गरुडो विघ्ने पंचानना विघ्नो ತುಂಗಾಯಿ ಗಿರಿ ಪ್ರವೇದನವ ಮುಖದ ಬಗೆ ಗಣಪಗೆ ಚೆಲ್ವತ್ರಿ ಜಗ ವಂದೇ ಧನಿ ಘಾರತಿ ಎತ್ತಿರೆ ಆರತಿ ಎತ್ತಿರೆಯ ಯಜ ಮುಖದ ಬಗೆ ಗಣಪಗೆ ಕರದೊಳು ಪರಶು ಪಾಶಾಂಕುಶಧಾರಿಗೆ
ಹರುಷದಿ ಭಕ್ತರ ಪೊರೆವಗೆ ಮುರಗಭೂಷಣನ ಸುಕುಮಾರ ಗಜಾವಧಾನನ ಚರಣ ಕಮಲಗೆ ಆರತಿ ಎತ್ತಿರೆ ಆರತಿ ಬೆಳಗ್ಗೆ ಗಜಮುಖದವಗೆ ಗಣಪಗೆ ದೇವರ ದೇವ ಕೃಪಾಕರನ ಆ ಆ ಆ ವಾರೆ ಜಗಂಧಿ ವಾರೆ ಜದಳ ಲೋಚನೆ ಆ ವಾರೆ ಜಗಂಧಿ ವಾರೆ ಜದಳ ಲೋಚನೆ ಒರೆಯಾಲೆ ಮಾಹೆಯೋಳಾಗಿಂತ ಪುರುಷ ನುಳ್ಳನೆ ಕಾಂತೆ ತಾನನಾಂತದೆರೆನ ಹರೇ ಈ ಮಾಹೆಯೋಳಾಗಿಂತ ಪುರುಷ ನುಳ್ಳನೆ ಕಾಂತೆ ಪ್ರೇಮ ಫಲನೋ ಬಲೋ ಸಾಮಾತ್ಯನು ಏವ ಭೀಮ ಫಲನೋ ಬಲೋ ಸಾಮಾತ್ಯನು ಏವ ಪ್ರೇಮದಿ ಕರೆ ದೊಡೆ ಕಾಮಿತ ವಿವನು ಪ್ರೇಮದಿ ಕರೆ ದೊಡೆ ಕಾಮಿತ ವಿವನು ಪ್ರೇಮದಿ ಕರೆ ದೊಡೆ ಕಾಮಿತ ವಿವನು ತಕತ ದಿನತಿ ಯತ ಪ್ರೇಮಿತ ದಿನತಿ ತಕತ ದಿನತಿ 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 ತಕತ ದಿನತಿ ತಾತಕತ ದಿನತಿ ಯತ ಪ್ರೇಮಿತ ದಿನತಿ ಕಕತ ದಿನತಿ 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 ತಾ ಜಣುತ ಜಣುತಿ ಜಣುತ ಜಣುತಿ ಜಣುತ ಜಣುತಿ ಜಣುತ ಜಣುತಿ 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 ಧೀಪ್ತನ ದಿರಿನ ತೋಂತನ ದಿರಿನ ಧೀಪ್ತನ ದಿರಿನ ತೋಂತನ ದಿರಿನ ಧೀಪ್ತನ ಅನ ಧೀಪ್ತನ ಅನ ಧೀಪ್ತ ಧೀಪ್ತ ದಿನತಿ ತಕಥ ದಿನತಿ ಪ್ರಿಯತಯತ ಧಿಮಿತ ದಿನತಿ ತಕಥ ದಿನತಿ 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 ಸಾರವಾರೋಗೆಲ್ಲ ಹೀರೋ ನದಿಯಳು ಹರಿವಂತೆ ಚತುರ್ವೇದ ಸರವಾರೋಗ್ಯ ನಿನ್ನ ಶಾರದೆ ಸಾಧು ಸಮ್ಮತಿಯ
ನೆನೆಯಾಧಿ ಕೇಶವರಂಗ ಭಾರ ಮನೆಗೆ ಕಣ್ಣ ಮುಚ್ಚ ಕಣ್ಣ ಮುಚ್ಚಲು ನಿದ್ರೆ ಬಾರದೆ ನಾಗೆ ಬಡಿಸಿ ಮಾತನಾಡಲು ಸೇರದೆ ನಾಗೆ ಹೋಗಿಗೆ ನಮ್ಮ ಹೊತ್ತು ಹೋಗದೆ ನಾಗೆ ಅಖಂಡವಾದ ಜಗದಲ್ಲಿ ಕಣ್ಕುತ್ತಿರುವ ಈ ಮಧ್ಯೆ ಮೂರು ಮೂರ್ತಿಗಳ ಆವಿರ್ಭಾವ ನಮ್ಮ ದುಃಖವನ್ನು ಅರ್ಥೈಸಿಕೊಳ್ಳುವುದಕ್ಕೆ ಸಾಧ್ಯರಾಗಿ ಅಯೋಮಯ ಸ್ಥಿತಿಯಲ್ಲಿದ್ದೆವು ನಾವು. ಅದೇ ವೇಳೆ ನಭೋಮಂಡಲಿಂದ ಓಂಕಾರ ನಿನಾದವನ್ನು ಕೇಳಿ ಬಂತು. ಅದನ್ನೇ 10 ಹಲವು ಸಲ ಪಠಿಸಿದಾಗ ಅದೇ ಸಾಕಾರಗೊಂಡಿತ್ತು ಎಂಬ ಹಾಗೆ
ಓಂಕಾರ ರೂಪಿಣಿಯು ನಾದಮೀಯವಾದಂತಹ ನೀನು ನಮ್ಮ ಕಣ್ಮುಂದೆ ಪ್ರತ್ಯಕ್ಷಳಾಗಿತ್ತು. ಅಂದವು ಚಂದವು ದಿವ್ಯವಾದಂತಹ ನಿನ್ನೇ ರೂಪವನ್ನು ಕಾಣ್ತಾ ಇದ್ದಂತೆ ಮನಸ್ಸನ್ನು ಆವರಿಸಿರುವ ಭಯವೆಲ್ಲವೂ ಕಳೆದು ದೂರವಾಗ್ತಾ ಇದೆ ಎಂದಾಗ ನೀನು ಭಯ ನಿವಾರಣೆ ಎಂಬುದನ್ನು ಅರ್ಥೈಸಿಕೊಂಡೆವು. ಅಮ್ಮ, ನಮ್ಮ ಕರೆಗೆ ಓಗಟ್ಟು ಬಂದವಳು ನೀನು. ಆದ್ದರಿಂದ ನೀನು ಆದಿ ಮಾಯಿ. ನಿನ್ನ ಆದಿಯನ್ನು, ಮಧ್ಯವನ್ನು, ಅಂತ್ಯವನ್ನು ಅರ್ಥೈಸಿಕೊಳ್ಳುವುದಕ್ಕೆ ನಾವೇ ಇತರವರು ಹೇಳು. ಆದರೂ ದೇವದೀಪ್ಯಮಾನವಾದಂತಹ ನಿನ್ನೆ ರೂಪವನ್ನು ಇನ್ನೂ ನೋಡಬೇಕು, ಮತ್ತಷ್ಟು ಕಾಣಬೇಕು ಎಂಬಂತಹ ಆ ಅಂಬರದೊಂದಿಗೆ ನಿನ್ನ ಚನ್ನುಡಿಗಳನ್ನು ಕೇಳಬೇಕು ಎಂಬ ಆತವಕ ನಮ್ಮ ಕಿವಿಗಳಿಗೂ ಇದೆ. ದಯಾಸಾಗರಿಯಾದಂತಹ ನೀನು ಕೃಪಾದೃಷ್ಟಿಯನ್ನು ಬೀರಿ ನಮ್ಮನ್ನು ಉದ್ಧರಿಸಮ್ಮ, ಉದ್ಧರಿಸು. ವಚನನಿ ಯಾನಾಗಿ ಜನ್ಮನೋ ಇತ್ತಿ ಜಲರಾಶಿಯ ಮೇಲೆ ನಮ್ಮೂವರ ಆವಿರ್ಭಾವವಾಯಿತು. ಜನಿಸಿದ್ದೇನು ನಿಜ, ಆದರೆ ನಾವು ಯಾರು, ನಮ್ಮ ನೆಲೆಯೇನು, ನಮ್ಮ ಬೆಲೆಯೇನು ಎಂಬುದನ್ನು ನಾವೇ ತರ್ಕಿಸುತ್ತಾ ಇರುವ ಒಂದು ಸಂದರ್ಭದಲ್ಲಿ ನಿನ್ನ ದಿವ್ಯವಾದ ಮಂಗಳವಾದ ರೂಪವನ್ನು ಕಂಡೆವಮ್ಮ. ನಿನ್ನ ರೂಪವನ್ನು ಕಂಡೊಡನೆ ಅಜ್ಞಾನ ಎಂಬ ಕತ್ತಲು ಹೊಗಲ್ಪಟ್ಟು ಸುಜ್ಞಾನ ಎಂಬ ಜ್ಯೋತಿ ಬೆಳಗುತ್ತಿದೆ. ತಾಯೇ, ನೀನಲ್ಲದೆ ಅನ್ಯರೀಶನದಲ್ಲಿ ಯಾರಿದ್ದಾರೆ ತಾಯೇ? ಹಾಗಾಗಿ ನಮ್ಮೂವರನ್ನು ಸಾಣರಾಗದನ್ನು ರಕ್ಷಣೆ ಮಾಡಬೇಕಮ್ಮ. ಜಯ 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 ಸೃಷ್ಟಿಗೊಂಡು ದಿಕ್ಕುಗಾಣದೆ ಭೀತರಾದಂತಹ ಓ ನನ್ನ ಮುದ್ದು ಮಕ್ಕಳೇ, ಅಮ್ಮ, ನಿಮ್ಮ ಸೃಷ್ಟಿಗೆ ಕಾರಣರಾದವಳು ನಾನೇ ಆಗಿದ್ದೇನೆ. ಲೋಕವು ನಿಮ್ಮನ್ನು ಗುರುತಿಸಬೇಕಾದರೆ ಮೂವರಿಗೂ ಒಂದೊಂದು ಹೆಸರನ್ನಿಡುವುದು ನನ್ನ ಕರ್ತವ್ಯವಾಗಿದೆ. ಹಾಗಮ್ಮ, ಗೌರವರ್ಣನಿಂದ ಶೋಭಿಸುವಂತಹ ನೀನೇ ಬ್ರಹ್ಮ. ಧನ್ಯೋಸ್ಮಿ. ನೀಲವರ್ಣನಿಂದ ಶೋಭಿಸುವಂತಹ ನೀನೇ ವಿಷ್ಣು. ಧನ್ಯೋಸ್ಮಿ. ಸ್ಫಟಿಕ ಸದೃಶನಾಗಿ ಶೋಭಿಸುವಂತಹ ನೀನೇ ಮಹೇಶ್ವರ. ಧನ್ಯನಾದ ತಾಯೇ. ಮಕ್ಕಳೇ, ನಿಮ್ಮ ಸೃಷ್ಟಿಗೆ ಕಾರಣವಿದೆ. ಯಾವುದಮ್ಮ? ಕಲ್ಪನೆ.
ಜೀವರಾಶಿಗಳನ್ನು ಪುನಃ ಸೃಷ್ಟಿಸಿ ಪಾಲಿಸಿ ಹದವರಿತು ಲಯಗೊಳಿಸುವರೆ ನಿಮ್ಮನ್ನು ಸೃಷ್ಟಿಸಿದವಳಿದ್ದೇನೆ. ಮಕ್ಕಳೇ, ನಿಮಗೆ ಮೂವರಿಗೂ ಮಾಡುವುದಕ್ಕೆ ಒಂದೊಂದು ಕಾರ್ಯಗಳನ್ನು, ಇರುವುದಕ್ಕೆ ಸುಸ್ಥಳವನ್ನು ಹಾಗೂ ತಕ್ಕಂತೆಯೇ ಗುಣ ಮೂರನ್ನಿತ್ತು ಸಲಹುತ್ತೇನೆ. ಅನುಗ್ರಹಿಸಬೇಕು ತಾಯೇ. ಸತ್ವರದ ಮಾಮೆನು ನಿಮ್ಮ ಗುಣ ಮತ್ತಿಯಾದ ಗುಣದಿ ನಿತ್ಯ ಸಿರಿಹಲಿ ವಿಧಾನರು ಸಾತ್ವಿಕರೆಂದು ಹರಿಯುವರೆ. ಮಗನೇ ಬ್ರಹ್ಮ, ಅಮ್ಮ ರಾಜಸಗುಣೋಪೇತನಾದಂತಹ ನೀನು ಸಕಲ ಜೀವರಾಶಿಗಳನ್ನು ಪುನಃ ಸೃಷ್ಟಿಸುತ್ತಾ ಸತ್ಯಲೋಕವಾಸನಾಗು ಮಗನೇ. ಜನನಿಯ ಆಜ್ಞೆ. ಮಗನೇ ವಿಷ್ಣು, ದೇವಿ ಸಾತ್ವಿಕ ಗುಣೋಪೇತನಾದಂತಹ ನೀನು ಬ್ರಹ್ಮನು ಸೃಷ್ಟಿಸಿದ ಜೀವರಾಶಿಗಳನ್ನು ಪಾಲಿಸುತ್ತಾ ವೈಕುಂಠವಾಸನಾಗು ಮಗನೇ. ಅಪ್ಪಣೆಯಮ್ಮ. ಮಗನೇ ಮಹೇಶ್ವರ, ಮಾತೆ ತಾಮಸ ಗುಣೋಪೇತನಾದಂತಹ ನೀನು ಹ. ಬ್ರಹ್ಮನು ಸೃಷ್ಟಿಸಿ ವಿಷ್ಣು ಪಾಲಿಸಿ ಬಿಟ್ಟಂತಹ ಜೀವರಾಶಿಗಳನ್ನು ಹದವರಿತು ಲಯಗೊಳಿಸುತ್ತಾ ರಜತಾತ್ರಿವಾಸನಾಗು ಮಗನೇ. ಮಾತೆ ಆಜ್ಞೆ. ಅಮ್ಮ, ಮುಂದಕ್ಕೆ ನಮ್ಮ ಪಾಲಿಗೆ ಕಷ್ಟ ಒದಗಿದ್ರೆ ನಾವು ಏನು ಮಾಡುವುದು ತಾಯೇ? ಹೆದರದಿರಿ, ಕಷ್ಟಗಳನ್ನು ಇಂದು ನಿಶ್ಚಯವು ಬಗೆಯಾರು. ಕೊಟ್ಟು ಬಂದರು ಯಾರ ಇಷ್ಟಾದಿರುವರೆಗಿಂದ ಭಾರವಾದಳು ಬಲಿ. ಮಕ್ಕಳೇ, ಅಮ್ಮ, ನಾನು ನಿಮಗೆ ವಿಧಿಸಿದಂತಹ ಕಾರ್ಯಗಳಲ್ಲಿ ಮುಂದಕ್ಕೆ ಯಾವುದೇ ದುರಿತಗಳು ಎದುರಾದರೆ ನನ್ನನ್ನು ನಿಷ್ಠೆಯಿಂದ ಭಜಿಸಿರಿ. ಭಜಿಸಿದಂತಹ ಕಾಲಕ್ಕೆ ಪ್ರತ್ಯಕ್ಷವಾಗಿಯೋ ಪರೋಕ್ಷವಾಗಿಯೋ ನಿಮ್ಮ ದುರಿತಗಳನ್ನು ನಿವಾರಿಸಿಕೊಡುತ್ತೇನೆ. ಅವ್ಯಕ್ತಳಾಗುತ್ತೇನೆ, ಅವ್ಯಕ್ತಳಾಗುತ್ತೇನೆ, ಅವ್ಯಕ್ತಳಾಗುತ್ತೇನೆ. ಒಳಮೈಗಳಲಿಬುದು ರಾಜನ ಗುಣ ಅದ ಸುತ್ತಲ ಬೊಮ್ಮನು. ಕರುಣಾಕರವರು ದಾರಿ ನಮ್ಮಯವನದಲ್ಲಿ ನುಡಿದಾಡಿ ತೊಬಯಲಿ. ಹರಿ ಹರರಾಲಿ ಸೃಜಿ ಹಾರ ಪರಮಾಶ್ಚರ್ಯ. ಮಾತೆಯಿಂದ ಅನುಗ್ರಹಿತರಾದವರು ನಾವು. ಮಾಡುವುದಕ್ಕೆ ಉದ್ಯೋಗ, ಕರೆಯುವುದಕ್ಕೆ ಹೆಸರು, ವಾಸಿಸುವುದಕ್ಕೆ ವಾಸಸ್ಥಳ, ಇಷ್ಟನ್ನು ಅನುಗ್ರಹಿಸಿ ಮಾತೆಯನ್ನು ಅದೃಶ್ಯರಾಗಿ ಹೋಗಿದ್ದಾರೆ. ಆ ಬಳಿಕ ನಾನು ನಿಮ್ಮನ್ನು ಗಮನಿಸುವುದು, ಆ, ನೀವಿಬ್ಬರು ಮುಖ ಮುಖ ನೋಡ್ತಾ ತಟಸ್ಥರಾಗಿದ್ದೀರಿ. ಯಾಕೋ ಚಡಪಡಿಸ್ತಾ ಇದ್ದಿ? ಯಾರು ಚಡಬಡಿಗೆ? ಮತ್ತೆ ಇದು ನನ್ನದು ಚಡಬಡಿಗೆಯ ಬದಲಾವಣೆ ಗೊತ್ತಾಗ್ಲಿಲ್ವಾ? ಯಾಕೆ? ನಾನೇ ಹೇಳ್ತೇನೆ. ಮೊದಲಾಗಿ ಮಾತು ಕರೆದು ಹೇಳಿದ್ದೆ ಹಾಗೆ, ಮಗನೇ ಬ್ರಹ್ಮ. ಬ್ರಹ್ಮ ಅಂದ್ರೆ ಏನು? ಏನಪ್ಪ? ದೊಡ್ಡದು, ಆ. ಶ್ರೇಷ್ಠ, ಘನ, ಜೊತೆಗೆ ಮತ್ತೊಂದು ಅನುಗ್ರಹ. ಮಗನೇ ಬ್ರಹ್ಮ, ರಾಜಸ ಗುಣಭರಿತನಾಗಿರು. ಈಗ ನಾನು ನನ್ನ ಬಗ್ಗೆ ತರ್ಕಿಸಿಗಳು. ನಾನು ಮಾಡಬೇಕಂತ ಉದ್ಯೋಗ, ಕಳೆದು ಹೋದಂತಹ ಪ್ರಪಂಚದಲ್ಲಿ ಲಯವಾದಂತಹ ಸಕಲ ಜೀವಿಗಳನ್ನು ಸೃಜಿಸುವ ನಾನು. ಹಾಗಾದ್ರೆ ಅಲ್ಲಿದ್ದಂತಹ ಜೀವರಾಶಿಗಳಿಗೆ ಒಬ್ಬ ದಾತಾರ, ಒಬ್ಬ ನೇತಾರ, ಒಬ್ಬ ಯಜಮಾನ. ಗೊತ್ತಾಗ್ಲಿಲ್ವಾ? ಸುಲಭದಲ್ಲಿ ಹೇಳಿ ಮುಗಿಸ್ತೇನೆ. ಪ್ರಜಾಜನರಿಗೆ ಒಬ್ಬ ರಾಜ. ಒಬ್ಬ ರಾಜ ಅನುಸರಿಸಬೇಕಾದ್ರೆ ಏನಾಗಿರ್ಬೇಕು? ಅವನಲ್ಲಿ ರಾಜಸ ಗುಣವೇ ತುಂಬಿ ತುಳುಕಾಡ್ತಾ ಇರ್ಬೇಕು. ಅಂತ ಗುಣ ಈ ಮೂವರಲ್ಲಿ ಯಾರಲ್ಲಿದೆ? ಅದು ಈ ಬ್ರಹ್ಮನಲ್ಲಿ ಇದೆ. ಹಾಗಾಗಿ ನಿಮಗಿಬ್ಬರಿಗೂ ನನ್ನ ಕಟ್ಟಾಜ್ಞೆ, ಇನ್ನು ಮುಂದಕ್ಕೆ ನಾನು ಹೇಳಿದ್ದನ್ನು ಕೇಳಿಕೊಂಡು ಬಿದ್ದಿರತಕ್ಕದ್ದು.
ನಿನ್ನ ಮಾತು ಕೇಳಿ ಅರ್ಥ ಉಂಟು ನನಗೆ. ಹೌದು, ನನ್ನದು ಹಾಸ್ಯಾಸ್ಪದ ಅಲ್ವಾ? ಹಾಸ್ಯಾಸ್ಪದ ಆಗಿ ಹೋದೆ ನೀನು. ಯಾಕೋ? ಮತ್ತೆ ಹ? ಪರಿತರ ನಮ್ಮಳು ಹಿರಿಯವ ನೈಸೇನ ಹೌದು, ಘೋಷಣೆ ಮಾಡುವ ವ್ಯಕ್ತಿ ಏನು ಮಾಡಲಿ? ಯಾರಪ್ಪ ನಿನ್ನನ್ನು ಮಾತಾಡಿಸಿದ್ರು? ನನ್ನ ಯಾರು ಮಾತಾಡಿಸ್ಬೇಕು ಅಂತಿಲ್ಲ, ನಾನೇ ಮಾತಾಡು. ಯಾವರೊಬ್ಬರು ಮಾತನಾಡಿಸಿದ ತನ್ನಷ್ಟಕ್ಕೆ ಅವನೇನು ಮಾತಾಡ್ತಾ ಇದ್ದಾನೆ ಅಂತ ಆದಾಗ ಹಾ ಹಾ, ಅವನೇನು ಕೊರತೆ ಉಂಟು ಅಂತ ಅರ್ಥ. ಯದ್ಭಾವಂ ತದ್ಭವತಿ, ಅವರ ಭಾವಕ್ಕೆ ಹುಟ್ಟದ್ದು. ಅಯ್ಯ, ಓ, ಉಂಟು ಎಂಬುದರ ಸಂಕೇತವಾಗಿ ನೀನು ತೋರ್ಪಡಿಸಿದಂತ ಈ ಬದಲಾವಣೆ ಹಾ, ಅದನ್ನು ಹೇಳಿದ್ದು ನಾನು. ಹಾಗೆ. ಆದ್ರಿಂದಲೇ ಹಾ, ಯಾವುದೋ ಒಂದು ಕೊರತೆಯ ಆ ಕೀಳರಿಮೆಯಿಂದ ನಿನ್ನನ್ನೇ ನೀನು ಉದ್ಘೋಷಿಸಿಕೊಂಡೆ. ಈಗ ನನ್ನಲ್ಲಿ ಕೀಳ ಅಯ್ಯ, ಕೂಡದಿತ್ತು, ಯಾವುದು? ಬಾರದಿತ್ತು. ಯಾವುದು? ಯಾವತ್ತೂ ಕೂಡ ಹಾ, ಆತ್ಮಶೋಧನೆ ಮತ್ತು ಔನ್ನತ್ಯವನ್ನು ಸೂಚಿಸುತ್ತದೆ. ಹಾ, ಹಾ. ಆತ್ಮ ಪ್ರಶಂಸೆ ಎಂಬುದು ಹಾ. ಅಧೋಗತಿಯನ್ನು ಸೂಚಿಸುತ್ತದೆ. ಹಾ, ಹಾ. ನೀನು ಮೇಲೇರಬೇಕಾದವ ಹಾ. ಕೆಳಗಿಳಿಯಲು ಇಲ್ವಾ? ಆರಂಭಿಸಿದೆ. ನನಗೆ ನನ್ನಲ್ಲಿ ಆತ್ಮವಿಶ್ವಾಸ ಉಂಟು, ಹಾಗಾಗಿ ನಾನೇ ದೊಡ್ಡವ. ವಿಶ್ವಾಸ ಬೇರೆ, ಶೋಧನೆ ಬೇರೆ. ಯಾವುದು ಶೋಧನೆ? ಅಯ್ಯ, ಓ, ಬ್ರಹ್ಮ ಅಂದ್ರೆ ಏನು? ದೊಡ್ಡದು, ಅಷ್ಟಕ್ಕೆ ಸೀಮಿತ ಅಲ್ಲ. ಶ್ರೇಷ್ಠ, ಅಖಂಡವಾದ್ದು, ಅನಂತವಾದ್ದು, ಅನೂಹ್ಯವಾದ್ದು, ಅಚಿಂತ್ಯವಾದ್ದು ನಿನಗೆ ಗೊತ್ತಾಗಿಲ್ಲ ಅದು? ಪರಬ್ರಹ್ಮ. ಅದುವೇ ಪರಬ್ರಹ್ಮ. ಇದು ಆ ಪರಬ್ರಹ್ಮದಿಂದ ಸಿಡಿದಂತಹ ರೂಪೆಂದು ನೀನು ಹೌದಾ? ಏನೂ ಇಲ್ಲ, ಯಾವುದರಲ್ಲಿ? ಯಾವುದರಲ್ಲೂ ಇಲ್ಲ. ಹ? ಯೋಗ್ಯತೆ ನಾಯಕ ಎಂದೆನಿಸಬೇಕಿದ್ರೆ ನೋಡುವಾಗಲೇ ಅವನಲ್ಲಿ ವರ್ಚಸ್ಸು ಕಂಡು ಬರಬೇಕು. ಈಗ ನನ್ನಲ್ಲಿ ನಾಯಕತ್ವದ ಗುಣ ಇಲ್ವಾ? ಯಾವ ಲಕ್ಷಣವೂ ನನಗೆ ಗೋಚರಿಸ. ನಿನಗೆ ಗೊತ್ತಾಗ್ಲಿಕ್ಕೆ ಇಲ್ವಾ? ಒಂದುಂಟು. ಯಾವುದು? ಮಾತ. ಅದು ಯಾಕೆ ಗೊತ್ತಾಗಿದ? ಬಿಡೋ, ಯಾಕೆ? ಹಾ. ಅದು ನಿನಗೆ ಸೇರಿದ್ದು. ನಾನು ಅದನ್ನು ವಿಸ್ತರಿಸುವುದಕ್ಕೆ ಹೋದ್ರೆ ಬಹಳ ಹೊತ್ತು ಬೇಕಾಗುತ್ತೆ. ಹಾಗಲ್ವೋ ಅದು? ಬೇಡ ಬಿಡು. ಹಾ. ಆದ್ರೆ ಒಂದು ಮಾತು ಹೇಳ್ತೇನೆ, ಯಾವುದು? ಸುಮ್ಮನೆ ಮನವನ್ನು ತಳಿಬೇಡ. ಸುಮ್ಮನೆ ನಿನ್ನ ಆ ಹಿರಿತನವನ್ನು ಹಾ, ನಾನು ಒಪ್ಪುವುದಿಲ್ಲ. ಅಮ್ಮ ಹೇಳಿದ ಕೆಲಸ ಮತ್ತು ಮಾಡು. ನೀನು ಒಪ್ಪುದಿಲ್ಲ. ನೀನು ಒಪ್ಪದಿದ್ರೆ ನನ್ನ ಆಕ್ಷೇಪ ಇಲ್ಲ. ಹಾ. ಹಾಗಂತ ಇರುವುದು ನಾವಿಬ್ಬರಲ್ಲ, ಮತ್ತೊಬ್ಬ ಇಲ್ಲಿದ್ದ. ಅವನನ್ನೊಮ್ಮೆ ಮಾತಾಡಿಸಿ ಪ್ರಶ್ನಿಸಿ ನೋಡು, ಒಪ್ಪಿಗೂ ಸಾಕು. ನಿನ್ನ ಸರದಿ, ನಿನ್ನ ಪ್ರತಿಭೆ ಈಗ ಅನಾವರಣ ಮಾಡು. ಈಗ ನೀನು ದೃಢದಿ ಹೇಳ್ಬೇಕು. ಹೇಳ್ತೇನೆ. ಹೇಳು. ಅದೃಶ್ಯವಾದ ಮಾತೆ. ಹೌದು, ನಮಗೆ ಕರೆಯುವುದಕ್ಕೆ ಒಂದೊಂದು ಹೆಸರು, ಒಳ್ಳೆ ಹೆಸರು, ಮತ್ತೆ ಮಾಡುವುದಕ್ಕೆ ಒಂದೊಂದು ಉದ್ಯೋಗ, ಒಳ್ಳೆ ಉದ್ಯೋಗ, ಇರುವುದಕ್ಕೆ ಒಂದೊಂದು ಸ್ಥಳ. ಸುಸ್ಥಳ. ಇಷ್ಟನ್ನು ಕರುಣಿಸಿದ್ದಾಳೆ. ಹೌದಾ? ಮಾತೆ ಬದಲಾಗಿ ಕರೆದು ಹೇಳಿದ್ದು ಹೇಗೆ? ಹಾಗೆ ಮಗನೇ ಬ್ರಹ್ಮ, ಮಗನೇ ಬ್ರಹ್ಮ, ಸೃಷ್ಟಿ ಕಾರ್ಯವನ್ನು ಮಾಡು. ಮೊದಲ ಉದ್ಯೋಗ ಯಾರಿಗೆ ದೊರಕಿದ್ದು? ಉದ್ಯೋಗ ದೊರಕಿದ್ದು ನಿನಗೆ. ಹೌದಾ? ಒಪ್ಪಿಕೊಳ್ತೇನೆ. ನೀವು ಸಂತೋಷ ಪಡಬೇಕು. ಯಾಕೆ? ನನಗೇನೋ ಉದ್ಯೋಗ ದೊರಕಿದೆ, ಇನ್ನು ಮುಂದಕ್ಕೆ ನಾನು ನನ್ನದಾದ ಉದ್ಯೋಗದಲ್ಲಿ ನನ್ನನ್ನು ನಾನು ತೊಡಗಿಸಿಕೊಳ್ತೇನೆ. ಅಲ್ಲಿ ಏನಾದ್ರೂ ಲಾಭಾಂಶ ಬಂದ್ರೆ ಮತ್ತೆ ನಿಮಗೆ ಸ್ವಲ್ಪ ಹಂಚಿ ಬಿಡ್ತೇನೆ. ಆಮೇಲೆ ನೋಡುವ. ಆಯ್ತು. ಉದ್ಯೋಗ ಸಿಕ್ಕಿತಲ್ಲ? ಹೌದೌದು. ಉದ್ಯೋಗ ಸಿಕ್ಕಿದ ಸಂತೋಷದ ಕ್ಷಣದಲ್ಲಿ ತೇಲಾಡುತ್ತಿರುವಂತ ಸಮಯದಲ್ಲಿ ಹಾ, ಬ್ರಹ್ಮನಮ್ಮಿಬ್ಬರು ಬಿಟ್ಟು ನೀ ಸ್ವಲ್ಪ ಮುಂದೆ ಬಂದೆ. ನಾನು ಸ್ವಲ್ಪ ಮುಂದೆ ಬಂದದಲ್ವಾ? ಹಾ. ಇನ್ನು ಸ್ವಲ್ಪ ಹೊತ್ತಾಗ್ಲಿ. ಏನು? ಇನ್ನು ಸ್ವಲ್ಪ ಮುಂದೆ ಹೋಗ್ತೇನೆ. ಹೋಗ್ಬೇಡ, ಅದಕ್ಕೆ ಕೆಳಗೆ ಬೀಳ್ತೀನಿ. ಹಾ? ಅವಸರ ಮಾಡಬೇಡ ಅಂದೆ. ಹಾಗೆ. ನೀನು ಮುಂದೆ ಬಂದಿಯಲ್ಲ, ಹಾ, ಅವಾಗಲೂ ನನಗೆ ಸಂತೋಷವೇ ಆದದ್ದು. ಆವಾಗಲೂ ನಿನಗೆ ಸಂತೋಷ. ಕಾರಣ ಉಂಟು. ಹಾ. ಯಾಕೆ ಅಂತ ಕೇಳು. ಯಾಕೋ? ಮೊದಲ ಕಾರ್ಯ ನಿನ್ನದು. ಹೌದೌದು. ಹಾಗಾಗಿ ಹಾ. ಅದನ್ನು ಮೊದಲಾಗಿ ಬಂದು ನೀನೊಂದು ಆರಂಭ ಮಾಡ್ತೀಯ ಎಂಬುದಾಗಿ ಒಂದು ನಿರೀಕ್ಷೆ ಇತ್ತಲ್ಲ ಬ್ರಹ್ಮ? ನಿರೀಕ್ಷೆ ಇಲ್ಲ. ಮತ್ತೆ ಜೀವನದಲ್ಲಿ ನಿರೀಕ್ಷೆ ಬೇಕು. ಆದ್ರೆ ನನ್ನ ನಿರೀಕ್ಷೆನಲ್ಲಿ ನಾನು ಸುಳ್ಳು ಮಾಡಿಬಿಟ್ಟಿಯಲ್ಲ. ಸುಳ್ಳಾಯ್ತಾ? ನಿನ್ಗೆ ಗೊತ್ತಾಗ್ಲಿಲ್ವಾ? ಇಲ್ಲ. ನಿನ್ನ ಕಾರ್ಯವನ್ನು ಬಿಟ್ಟು ಹಾ. ಇಲ್ಲಿ ನಾನು ದೊಡ್ಡವ, ನಾನು ಅದಕ್ಕೆ ಎಂಬುದಾಗಿ ವಾದಕ್ಕೆ ಇದ್ದಿದ್ದೆಲ್ಲ. ಅನುಮಾನ ಬೇಡ. ಏನು? ದೊಡ್ಡವ ನಾನೇ. ನೀನು ದೊಡ್ಡವ. ನಾನೇ. ಹೇಗೆ ನೀನು ದೊಡ್ಡವ ಅಂತ ನಿರೂಪಣೆ ಮಾಡ್ಲಿಕ್ಕೆ ಹೊರಟು? ಕೇವಲ ಬ್ರಹ್ಮ ಎಂಬಂತಹ ಶಬ್ದಾರ್ಥವನ್ನೇ ಹಿಡಿದು ಹಾ. ನನ್ನನ್ನು ನಾನು ಪ್ರತಿಷ್ಠಾಪನೆ ಮಾಡ್ಲಿಕ್ಕೆ ಹೊರಟವ. ಬ್ರಹ್ಮ ಎಂಬ ಶಬ್ದಾರ್ಥ. ಮತ್ತೆ
ಒಬ್ಬ ವ್ಯಕ್ತಿ ದೊಡ್ಡವನದು ಹೇಗೆ ಗೊತ್ತುಂಟಾ? ಹಾಗೋ ಅವನ ಹೆಸರಿಂದಲ್ಲ, ಮತ್ತೆ ಅವನಲ್ಲಿರುವ ಗುಣವಿಶೇಷತೆಗಳಿಂದ ಅವನು ದೊಡ್ಡವ ಎಂಬುದಾಗಿ ನಿರೂಪಣೆ ಮಾಡಬಹುದು. ಹಾಗಾದ್ರೆ ನನ್ನ ಗುಣ ವಿಶೇಷತೆ ಏನು ಅಂತ ನಿನಗೆ ಗೊತ್ತಾಗ್ಲಿಲ್ಲ. ನನಗೆ ಗೊತ್ತಾಗ್ಲಿಲ್ಲ, ನಿನಗೆ? ನನ್ನಲ್ಲಿ ಎಷ್ಟು ಗುಣ ಉಂಟು ನಿನಗೆ ಗೊತ್ತಾ? ನನಗೇ ಗೊತ್ತಾಗ್ಲಿಲ್ಲ, ಮತ್ತೆ ನಿನಗೆ ಹಾಗೆ ಗೊತ್ತಾಗ್ಲಿಲ್ಲ. ನಿನಗೆ ಗೊತ್ತಾಗ್ಲಿಲ್ಲ, ಇನ್ನು ಗೊತ್ತಾಗ್ತದೆ. ಅದಕ್ಕೆ ನೀನು ಈ ರೀತಿ ಮಾಡುದು. ಏನು ನೀನೀಗ ದೊಡ್ಡವ ಅಂತ ಹೇಳುದಲ್ಲ, ಮತ್ತೆ ನಾನು ಒಪ್ಪುದಿಲ್ಲ. ಒಪ್ಪುವುದಿಲ್ಲ? ಯಾಕೆ ಒಪ್ಪುವುದಿಲ್ಲ? ನಾನು ದೊಡ್ಡವ, ನನ್ನನ್ನು ಒಪ್ಪಿಕೋ ಮೊದಲು, ಆಮೇಲೆ ನೋಡುವ. ಈಗ ನಿನ್ನನ್ನು ನಾನು ಒಪ್ಪಬೇಕಾ? ಹೌದು. ನಿನ್ನನ್ನು ನಾನು ಒಪ್ಪುತ್ತಿದ್ದೆ. ಹಾ, ನಿನ್ನಲ್ಲಿ ಆಧಾರ ಉಂಟಾ? ಕಡ್ಡಾಯ ಬೇಕಾ ನಿನಗೆ? ಅಯ್ಯೋ, ಆಧಾರ ಕಡ್ಡಾಯ. ಆಧಾರ ಇಲ್ಲದಿದ್ರೆ ಏನೂ ಆಗುದಿಲ್ಲ. ಬ್ರಹ್ಮ, ಓ, ಒಮ್ಮೆ ನೀನು ನನ್ನನ್ನು ಸರಿಯಾಗಿ ನೋಡಿದ್ಯಾ? ಹುಟ್ಟಿದ ಕ್ಷಣದಲ್ಲೇ ನಿನ್ನ ದಿವ್ಯ ಮೂರ್ತಿಯನ್ನೇ ನೋಡುವುದು. ಹುಟ್ಟಿದ ಕ್ಷಣ ನಾನು ನಿಮ್ಮಿಬ್ಬರನ್ನು ನೋಡುವುದು. ನಮ್ಮಿಬ್ಬರು ಹಾ. ನಿಮ್ಮ ಒಂದೊಂದು ದೇಹಕ್ಕೆ ಹಾ. ಒಂದೊಂದು ತಲೆಗಳನ್ನು ಮಾತ್ರ ಅಮ್ಮ ಕರುಣಿಸಿದ್ದಾಳೆ. ಒಂದು ದೇಹಕ್ಕೆ ಒಂದು ಶಿರವು ಭೂಷಣ. ಆದ್ರೆ ನಾನು ಹಾಗಲ್ಲ. ಮತ್ತೆ ಹಾಗೆ? ಒಮ್ಮೆ ಮೇಲೆ ನೋಡುತ್ತೆ, ಅಲ್ಲಿ ಅಲ್ಲ, ತಲೆಯನ್ನು. ಓ, ಹಾ. ನಮ್ಮ ಹಾಗೆ ನೀನಲ್ಲ. ಮತ್ತೆ? ನಿನಗೆ 5 ತಲೆ. ನಾನು ಯಾರು? ನೀನು ಪಂಚಾಸ್ಯ. ಅದರಲ್ಲಿ ಆಲೋಚನೆ ಮಾಡು. ಯಾವುದು? ನಿಮಗಿಬ್ಬರಿಗೆ ಒಂದೊಂದು ತಲೆ, ಹಾ, ಹಾ. ನನಗೆ 5 ತಲೆ. ನಿನಗೆ ವಿಷಯ ಗೊತ್ತಾಗ್ಲಿಲ್ಲ. ಏನು? ಮಾತು ಮೊದಲೇ ಹೇಳಿದ್ದು ಹಾಗೆ. ಹೇಗೆ? ಮಕ್ಕಳೇ, ನಿಮಗಿಬ್ಬರಿಗೂ ಒಂದೊಂದು ತಲೆ ಸಾಕಾದಿತ್ತು. ಹಾ. ನಿಮ್ಮ ಒಂದೊಂದು ತಲೆಗಳಿಂದ ಮಾಡುವಂತ ಕಾರ್ಯ ಅವನಿಗೆ 5 ತಲೆಗಳಿಂದಲೂ ಮಾಡುವುದಕ್ಕೆ ಆಗ್ಲಿಕ್ಕಿಲ್ಲ. ಬ್ರಹ್ಮ, ಓ. ಅದು ನೀನು ತಿಳ್ಕೊಂಡದ್ದು ಹಾಗೆ. ನನ್ನ ತಿಳಿಯೋದಕ್ಕೆ ಹಾಗೆ. ಇದು ಏನು ಗೊತ್ತಾಯ್ತಾ? ಏನದು? ಇದು ವಿಶೇಷ ಅಂಗ. ವಿಶೇಷ ಅಂಗ. ನಿನ್ನ ಶಬ್ದ ಭಂಡಾರದಲ್ಲಿ ಸ್ವಲ್ಪ ಶಬ್ದಗಳು ಕಡಿಮೆ ಉಂಟಂತ. ಎಂತ ಕೊರತೆ? ಹಾ, ಅಧಿಕ ಉಂಟಾಯ್ತಾ? ಅಧಿಕ. ಅದು ನಿನಗೆ ಗೊತ್ತಾಗ್ಲಿಲ್ಲಲ್ಲ? ಗೊತ್ತಾಗಿದೆ. ಇನ್ನು ಎರಡನೇ ಆಧಾರ ಹೇಳ್ತೇವೆ ಬ್ರಹ್ಮ. ಯಾವುದು? ಒಂದು ಮುಖಕ್ಕೆ 2 ಕಣ್ಣುಗಳು. ಹೌದು. ನೋಡುವುದಕ್ಕೆ ಮಾತ್ರ ಬಹಳ ಚಂದ. ಅಂದ ಕೂಡ. ಹೌದು. ಆದ್ರೆ ನಾನು ಹಾಗಲ್ಲ. ಮತ್ತೆ ಒಮ್ಮೆ ಹಾಗೆ? ಹಣೆ ನೋಡಂತೆ. ಹಾ? ಹಾ, ನಿನ್ನ ಹಣೆಯಲ್ಲಿ ಹಚ್ಚಿನ ಕಿಚ್ಚಿನ ಕಣ್ಣು ಹೇಗುಂಟು? ಮುಚ್ಚಿಕೊಂಡುಂಟು. ಈಗ ಮುಚ್ಚಿಕೊಂಡು ಹೌದು. ಅಷ್ಟೇ. ಒಂದು ವೇಳೆ ಹೆಚ್ಚಿನದಾದ ಕಿಚ್ಚಿನ ಕಣ್ಣನ್ನು ನಾನು ತೆರೆದಂತಾದ್ರೆ ತೆರೆದ್ರೆ? ನೀನು ಮಾಡಿದಂತ ಸಕಲ ಸೃಷ್ಟಿ ಏನುಂಟು ಅದನ್ನೆಲ್ಲ ಸರ್ವನಾಶ ಮಾಡುವಂತ ಅಧಿಕಾರ ನನಗೆ ಕೊಟ್ಟಿದ್ದಾರೆ. ಮಾತೆ ಆಗ್ಲೇ ಹೇಳಿದ್ದೇನೆ, ಸುಡುವೆನು ಸಕಲವಾಗುವುದಾಗಿ. ಇನ್ನು ಕೂಡ ಆಧಾರ ಉಂಟು. ಇಷ್ಟು ಸಾಕು, ಇಷ್ಟು ಕೊಟ್ಟಿದ್ದೇನೆ. ಸದ್ಯಕ್ಕೆ ಸಾಕು. ಹಾ. ನಿನ್ನನ್ನು ತುಂಬಾ ಮಾತಾಡಿಸಿದ್ದು ಹೊರಟು ಸ್ವಲ್ಪ ಅಪಾಯವಿದೆ. ನಾವು ಸ್ವಲ್ಪ ಚುಟ್ಟುಕಲ್ಲೇ ಮುಗಿಸುವ. ಆಯ್ತಾಯ್ತು, ಆಯ್ತಾ? ಇಷ್ಟು ಆಧಾರ ಕೊಟ್ಟಿದ್ದೇನೆ. ಸಾಕಾಗುವುದಿಲ್ಲ. ನಾನು ದೊಡ್ಡವ. ನಿನ್ನ ಆಧಾರ ಸಾಕಾಗುವುದಿಲ್ಲ. ಮೊದಲು ನಾನು ನನ್ನನ್ನು ದೊಡ್ಡವ ಅಂತ ಹೇಳಿ ಆಗಿದೆ. ಯಾಕೆ? ಯಾಕೆ ಹೇಳಿದ ಬಲ್ಲೆಯ? ಮೊದಲು ನಾನು ಯಾಕೆ ಒತ್ತಿ ಒತ್ತಿ ಹೇಳುವುದು? ಅವನ ಆಧಾರ ಸಾಕಾಗುವುದಿಲ್ಲ. ನನ್ನ ಆಧಾರ ಹಂಗೆ ನೋಡಿ ಹೇಳಿದ ಅವನದ ಲಕ್ಷಣ ಒಳ್ಳೆದಾಗ್ತದೆ. ಹಾಗಲ್ವೋ? ಇಲ್ಲಿ ಸ್ವಲ್ಪ ಗಟ್ಟಿ ಆಧಾರ ಉಂಟು. ಮಾತ್ರ ಮೊದಲು ಕರೆದು ಹೇಳಿದ್ದು ಹಾಗೆ, ಮಗನೇ ಬ್ರಹ್ಮ, ಸೃಷ್ಟಿಯ ಕಾರ್ಯವನ್ನು ಮಾಡು ಮಗನೇ. ಹೌದಾ? ಹಾಗಾಗಿ ನಿನ್ನಲ್ಲಿ ನನ್ನದೊಂದು ಸಣ್ಣ ಪ್ರಶ್ನೆ ಇದೆ. ಸೃಷ್ಟಿಯ ಕಾರ್ಯ ಅಷ್ಟೊಂದು ಸುಲಭವೇ? ಕಷ್ಟವೇ? ಎಂತದು ಕಷ್ಟವೇ? ನಿನಗೆ ಯಾರು ಹೇಳಿದ್ದು? ಮತ್ತೆ ಸುಲಭವೇ? ಸುಲಭವೇ ಎಂಬಲ್ಲಿ ಪ್ರಶ್ನಾರ್ಥಕಲ್ಲ, ಅಲ್ಲಿ ಆಶ್ಚರ್ಯ ಮಹತ್ವ ಉಂಟು ಸೃಷ್ಟಿಯಲ್ಲಿ. ನಾನು ಯಾವುದನ್ನು ಸೃಷ್ಟಿ ಮಾಡಬೇಕು? ಕಳೆದು ಹೋದಂತಹ ಪ್ರಪಂಚದಲ್ಲಿ ಲಯವಾದಂತಹ ಸಕಲ ಜೀವಿಗಳು, ಇವುಗಳನ್ನು ಸೃಜಿಸುವರೇ ನಾನು ಸ್ವಲ್ಪ ಯೋಚನೆ ಮಾಡ್ಬೇಕಾಯ್ತಾ? ಜೀವಿಗಳ ಬಗ್ಗೆ, ಯಾವ ಯಾವ ಜೀವರಾಶಿಗಳು ಯಾವ ಯಾವ ಜನ್ಮದಲ್ಲಿ ಪಾಪ ಮಾಡಿದೆ, ಯಾವುದೆಲ್ಲ ಪುಣ್ಯ ಮಾಡಿದೆ, ಇವುಗಳ ಧರ್ಮ ಕರ್ಮಾನುಸಾರವಾಗಿ ಅವುಗಳ ಸೃಷ್ಟಿ ಆಗಬೇಕು. ಸಾಕಾಗುವುದಿಲ್ಲ. ಹಣೆಯಲ್ಲಿ ಬರೀಲಿಕ್ಕುಂಟು, ನಾನೇ ಬರೆಯುವುದು. ಇಂತಹ ಜೀವರಾಶಿಗಳು ಇಂತಿಷ್ಟೇ ಸಮಯ ಬದುಕಬೇಕು, ಇಂತಹ ಸಮಯದಲ್ಲಿ ಲಯ ಆಗಬೇಕು. ನೀನೇನ್ ಮಾಡ್ಬೇಕು? ನಾನು ಬರೆದಂತಹ ಬರವಣಿಗೆಯನ್ನು ಸರಿಯಾಗಿ ವಾಚಿಸಬೇಕು, ಬಳಿಕ ಜೀವರಾಶಿಗಳನ್ನು ಪರಿಪಾಲಿಸಬೇಕು. ಇವ ಏನ್ ಮಾಡ್ಬೇಕು? ಆ ಜೀವಿಗಳ ಆಯುಷ್ಯಲ್ಲಿ ಕುಂಠಿತ ಆಯ್ತು, ಅಲ್ಲಿ ಲಯ ಮಾಡಬೇಕು. ಅದನ್ನು ಬಿಟ್ಟೊಂದು ಮಾತಾಡಿ ಬಿಟ್ಟೆ. ಸರಿಯಾಗಿಲ್ವಾ? ಎಂತದ್ದು ಸರಿಯಾದ? ಸರಿ ಆಗಿದ?
ಹೆಚ್ಚಿನ ಕಣ್ಣಿದೆ, ಉಂಟಲ್ಲ ಕಿಚ್ಚಿನ ಕಣ್ಣು. ಹಾ. ಜರಿದ್ರೆ ಸುಡ್ತಾನೆ. ಒಂದು ಕ್ಷಣ ಸಾಕು ಸುಡ್ಲಿಕ್ಕೆ. ಎಂತದ್ದು ಸುಡ್ತೇನೆ ಆಗುದಿಲ್ಲ. ಯಾಕೆ? ನಾನು ಮೊದಲೇ ಹೇಳಿದ್ದೇನೆ, ನಾನು ಬರೆದಂತ ಬರವಣಿಗೆಯನ್ನು ನೀವಿಬ್ಬರು ಸರಿಯಾಗಿ ವಾಚಿಸಿ ಕಾರ್ಯ ತತ್ಪರರಾಗಬೇಕೇ ವಿನಃ ಮಧ್ಯಕ್ಕೆ ನಿಮಗೆ ಪ್ರವೇಶವಿಲ್ಲ. ನಿನಗೆ ಲೆಕ್ಕಾಚಾರ ಬರ್ತದ? ನನಗೆ ಗೊತ್ತಾಗಿದೆ. ನನ್ನದು ಲೆಕ್ಕಾಚಾರ ಮುಗಿಸಿಯೂ ಆಯ್ತು. ಅವೆಲ್ಲ ಕದ್ದೆ ಬಂದದ್ದು ಬಿಡು. ಹೌದಾ? ಸಾಕಾಗುದಿಲ್ಲ ಆಯ್ತಾ? ಈಗ ಇಷ್ಟೆಲ್ಲ ಲೆಕ್ಕಾಚಾರ ಮಾಡುವಾಗ ಇಂತಹ ಘನ ಕಾರ್ಯ ಮಾಡುವ ಬ್ರಹ್ಮ ನಾನೇ ಶ್ರೇಷ್ಠ. ಲೆಕ್ಕಾಚಾರ ತಪ್ಪಿದ್ದೆ ನೀನು. ಯಾರು ಹೇಳಿದ್ದು? ಘನವಲ್ಲ ಕಾರ್ಯ ಅದು. ಕಾರ್ಯವು ಅಷ್ಟೊಂದು ಘನವಲ್ಲ, ಅಷ್ಟೊಂದು ಘನವಲ್ಲ. ಉದ್ಯೋಗದ ಬಗ್ಗೆ ಕೀಳರಿಮೆ ಅಲ್ಲ ಅಲ್ವಾ? ಆದ್ರೆ ಇನ್ನು ಹೇಳುವಷ್ಟು ಏನೂ ಇಲ್ಲ. ವಿಧಾತ ಕಲ್ಪನೆ ಲೇವಾದಂತಹ ಜೀವರಾಶಿಗಳನ್ನು ಸೃಷ್ಟಿಸುವುದು ಅವುಗಳ ಹಣೆಯಲ್ಲಿ ಮೊದಲಾದ ನಿರ್ಣಯ ಮಾಡಿದ್ದಾನೆ. ಹೌದು. ಆ ಕಲ್ಪದ ಬ್ರಹ್ಮ ಹೌದು ಬರೆದು ಹಾಕಿದ್ದಾನೆ ಎಂದಾಗ ಅದಕ್ಕೆ ಅನುಗುಣವಾಗಿ ಸಚ್ಚಿತವೋ ಪ್ರಾರಬ್ಧವೋ ಆಗಾಮ್ಯವೋ ಎಂಬಂತಹ ಈ ವೈವಿಧ್ಯದಿಂದ ಅವುಗಳು ಸೃಷ್ಟಿಗೊಳ್ತವೆ. ನೀನು ಬರೆಯುವುದು ಯಾವಾಗ? ನನ್ನದು ಮೊದಲಿನ ಪ್ರಸಂಗದಲ್ಲಿದ್ದ ಪಟ್ಟಿ ಬಿಡಿಸುವುದಿಲ್ಲ. ಅದಕ್ಕೆಲ್ಲ ಇನ್ನೂ ನೀನು ಸೃಷ್ಟಿ ಮಾಡಬೇಕು, ಮತ್ತೆ ಆಮೇಲೆ ಬರೆಯುವುದು. ಅಯ್ಯ, ಈಗಲೇ ಬರೆಯುವುದಕ್ಕೆ ಹೊರಡಬೇಡ. ಬೇಡವಾ? ಯಾವತ್ತೂ ಕೂಡ ಕೆಟ್ಟ ಗುಣ ಮನಸ್ಸಲ್ಲಿ ಉಳಿಯದೆ ಹೊರ ಹೊಮ್ಮುವುದಕ್ಕೆ ಯಾವತ್ತೂ ಪ್ರಯತ್ನಿಸ್ತಾ ಉಂಟು. ಹಾಗೆ ನೀನು ಆ ಗುಣ ಯಾವ ದಾರಿಯಿಂದ ಹೊರಗೆ ಬರಲಿ ಅಂತ ಯೋಚಿಸಿ ನಿನ್ನ ಬಾಯಿಂದ ಹೊರ ಬರ್ತಾ ಉಂಟು. ಹೌದು, ನನ್ನದು ಕೆಟ್ಟ ಪ್ರಭಾವ ಬಿಡು. ಕೆಟ್ಟ ಗುಣ ಅಲ್ವಾ? ಮತ್ತೇನ ನೀನು ಹೇಳಿದ ಹಾಗೆ ನಾವು ಕೇಳಬೇಕು, ತಲೆ ಬಾಗಬೇಕು. ನಮಗೊಂದೊಂದು ಗುಣ ಉಂಟು. ಇನ್ನು ಆ ಗುಣಕ್ಕೆ ಯಾವತ್ತೂ ತಲೆ ಬಾಗಿಸುವನು ನಾನಲ್ಲ. ಹೌದಾ? ಆದ್ರಿಂದ ಸೃಷ್ಟಿಪಕಾರಿ ಅಷ್ಟೊಂದು ಘನ ಅಲ್ಲ ಅಂತ ಹೇಳಿದ್ದು. ಅವನ ಕೆಲಸವಷ್ಟೇ. ಸಾವು ನಾಶ, ಹುಟ್ಟು ಸಾವು ಎಂಬುದು ಕ್ಷಣಿಕ, ಬದುಕು ಎಂಬುದು ಬಹಳ ದೀರ್ಘವಾದ್ದು. ಮಧ್ಯಂತರದ ಆ ಬದುಕನ್ನು ರೂಪಿಸುವಲ್ಲಿ, ಜೀವಿಯ ಜೀವಿತದ ಕೊನೆಯನ್ನು ಅದು ತಲುಪುವಲ್ಲಿ ಸಹಕಾರಿಯಾಗಿ ಬೆಂಗಾವನಾಗಿ ನಾನು ಇರುವವ. ಅದು ಅಲ್ಲದೆ ನೀನು ಸೃಷ್ಟಿಸುವುದು ಮೋದದಿ ಸೃಜಿಸುವರೆ ಅಮ್ಮ ಹೇಳಿ. ಹೌದು ಅಲ್ವಾ? ಆ ಮೋದ ಎಂಬುದು ಈ ಗುಣದಿಂದ ಹುಟ್ಟಿಕೊಳ್ತದೆ. ಸತ್ವ ಗುಣ ಇಲ್ಲ ಇದ್ರೆ ನಿನ್ನ ಸೃಷ್ಟಿಯೇ ಇಲ್ಲ. ಆದ್ರಿಂದ ನಿನ್ನ ಸೃಷ್ಟಿಗೆ ಮರುಜೀವವನ್ನು ಕೊಡುವ ನಾನು. ಆದ್ರಿಂದ ಆಲೋಚನೆ ಮಾಡು. ನಮ್ಮಿಬ್ಬರ ಕಾರ್ಯಗಳ ಮಧ್ಯೆ ತುಲನೆ ಮಾಡಿದ್ರೆ ಹೋರಾಟದ ಕಾರ್ಯ ಅಷ್ಟು ಎಳಿಬೇಕದು. ಸಾಕು, ತುಂಬಾ ಎಳಿಬೇಕು. ಎಂತದ್ದು ಆಗ ನನ್ನನ್ನು ನೀನು ಒಪ್ಪೋದಿಲ್ವಾ? ನೀನು ಒಪ್ಪೋದಿದ್ರೆ ಇನ್ನು ನಾನು ಸುಮ್ಮನೆ ಉಳಿಯೋದಿಲ್ಲ. ಸತ್ಯಕ್ಕೊಂದು ಮತದಾನ. ಹೌದು. ಇಷ್ಟು ಬೇಗ ಮತದಾನ ನಿರ್ಣಯಿಸಲ್ಪಟ್ಟರು ನಾನು ಮತ ಹಾಕುವುದಲ್ಲ. ನೀನು ಕೊಡದಿದ್ರೆ ನಿನ್ಗೆ ಮತ್ತೆ ಇಲ್ಲವೇ ಇಲ್ಲ. ನೀನು ಕೊಡ್ತೀಯ ಅಂತ ನಿರೀಕ್ಷೆ ನನಗಿಲ್ಲ. ಆದ್ರೆ ಈ ಕ್ಷೇತ್ರದಲ್ಲಿ ನನಗೆ ಮತ ಇರುವ ನೋಡು, ಕೊಡ್ತಾನೆ ಇಲ್ಲವೋ ಗೊತ್ತಿಲ್ಲ. ಸಮೀಕ್ಷೆ ಹಾಗೆಂದು ಸ್ವಲ್ಪ ಓಲೈಸ್ಲಿಕ್ಕಿಲ್ಲ. ನಿಲ್ಲು, ಬೆಚ್ಚದಿರು, ಬೆದರದಿರು.
ನಿನಗೊಂದು ಸುವರ್ಣ ಅವಕಾಶ. ಮತದಾನದ ಹಕ್ಕು ಬಂದಾಯ್ತು, ಇನ್ನು ಯೋಚನೆ ಮಾಡಬೇಡ. ಸೂಚಿಸುವುದು ನಾನು, ಅನುಮೋದಿಸುವುದು ನೀನು. ಸರಿ ಸರಿ. ಹರವಿಂದ ಲಕ್ಷಣ ಕರಿದಿದ್ದ ವಚನವು ಹರವಿಂದ ಲಕ್ಷಣ ಕರಿದಿದ್ದ ವಚನವು ಕೊರೆಯುವ ಕೊನೆರೇತವು ಕೊರೆಯುವ ಕೊನೆರೇತವು ಮತ್ತೊಂದು ವಿಚಾರ. ಓ ಹರಿಯೇ, ಸರಿ ನಿನ್ನ ವಚನವು. ಸ್ತುತಿ ಮಾಡಬೇಡ, ಅಭ್ಯಾಸವೇ ಇಲ್ಲ. ಮತ್ತೆ ಹಾ, ನಾನು ದೊಡ್ಡವಂತಾಗಿ ಹೇಳಿದವನಲ್ಲಿ ಸಿಕ್ಕಿದ ಅವಕಾಶ ಬಿಡುವ ನಾನಲ್ಲ. ಹಾಗಾಗಿ ಒಮ್ಮೆ ದೊಡ್ಡ ನಡೆದುಕೊಳ್ಳೋಣ ಅಂತ. ಹೌದು. ಅಲ್ವಾ? ಯಾಕೆ ಗೊತ್ತಾ ನಿನ್ನ ಮಾತು ಸರಿ ಅಂದದು? ಇಲ್ಲಿ ಬ್ರಹ್ಮ ಕೇವಲ ಸೃಷ್ಟಿಮ ಕಾರ್ಯವನ್ನು ಮಾತ್ರ ಮಾಡ್ತಾನೆ. ಅಷ್ಟು ಮಾಡಿ ಬಿಟ್ರೆ ಸಾಕಾಗುವುದಿಲ್ಲ. ಅವನು ಮಾಡಿದಂತ ಸಕಲ ಸೃಷ್ಟಿಯೊಂದು ಪರಿಪೂರ್ಣ ಆಗ್ಬೇಕಿದ್ರೆ ಅಲ್ಲಿ ನಿನ್ನ ಪಾಲನೆ ಕಾರ್ಯ ಅಗತ್ಯವಿದೆ. ಸೃಷ್ಟಿಮ ಕಾರ್ಯ ಎನ್ನುವಂಥದ್ದು ಅಲ್ಪ ಸಮಯದಲ್ಲಿ ನಡೆದು ಹೋಗುವಂಥದ್ದು. ನಿನ್ನ ಕಾರ್ಯ ಹಾಗಲ್ಲ, ದೀರ್ಘಾವಧಿ ಎಳಿಬೇಕು. ಹಾಗಾಗಿ ಪಾಲಿಸುವಂತನು ಶ್ರೇಷ್ಠನೆಂಬುದನ್ನು ಹರ ಕೂಡ ಒಪ್ಪಿಕೊಂಡಿದ್ದಾನೆ. ಸಂತೋಷವಾಯ್ತಲ್ಲ? ಮತ್ತೊಂದು ವಿಚಾರ ಉಂಟು. ಹರಿಹರರ ಮೇಲೆ ಭೇದ ಇಲ್ಲ ಎಂಬುದನ್ನು ನಾವು ಮುಂದಿನ ಪ್ರಪಂಚಕ್ಕೆ ತೋರಿಸಿಕೊಡಬೇಕಲ್ಲ. ಹಾಗಾಗಿ ನಾನು ನಿನ್ನಲ್ಲಿ ಎರಗವಾಗುತ್ತಿದ್ದೇನೆ. ಸಂತೋಷ. ಹಾ. ಆ